ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಇಂದು ನಾವು ಎರಡು ವಿಭಿನ್ನ ವಿಷಯಗಳ ಬಗ್ಗೆ ಮಾತಾಡೋಣ. ಇಂದು ಎರಡು ಪ್ರಭಾವಿ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ. ಒಂದು ವಿಷಯ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಗಳ ಹೊಸ ಹೋರಾಟದ ಬೆಳವಣಿಗೆ, ಸಿಹಿ ಸುದ್ದಿ. ಎರಡನೇದ್ದು ಗಣ್ಯ ವ್ಯಕ್ತಿಗಳ ಜೀವನದಲ್ಲಿ ಸಂಖ್ಯೆಗಳ ಪ್ರಭಾವ ಮತ್ತು ಯಾವ ರೀತಿಯಾಗಿ ಆಗಿದೆ ನೋಡೋಣ. ಒಕ್ಕೂಟದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಅವರ ಪತ್ರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಒಕ್ಕೂಟದ ನಾಯಕ ಶ್ರೀ ಚಂದ್ರಶೇಖರ್ ಅವರು ಜಂಟಿ ಕ್ರಿಯಾ ಸಮಿತಿಗೆ ಪತ್ರ ಬರೆದಿದ್ದಾರೆ. ಇನ್ನು ಮುಂದೆ ಒಂದೇ ವೇದಿಕೆಯಲ್ಲಿ ಸೇರಿ ಸರ್ಕಾರ ವಿರುದ್ಧ ಹೋರಾಟ ಮಾಡೋಣ ಎಂದು ಸಂಘಗಳ ಜೊತೆ ಮಾತನಾಡಲು ಸ್ಥಳ ಮತ್ತು ದಿನಾಂಕ ಸೂಚಿಸಲು ತಿಳಿಸಿದ್ದಾರೆ. ನಾಳೆ ಇಬ್ಬರು ಸಂಘಟನೆಗಳು ಒಂದಾಗುತ್ತಾರೆಂದು ನೋಡಬೇಕಾಗಿದ್ದಾರೆ. ಒಂದು ದಿನಾಂಕ ಮತ್ತು ಸ್ಥಳ ನಿಗದಿ ಮಾಡಿ ಸಂಯುಕ್ತ ಸಭೆ ನಡೆಸಿ ಒಟ್ಟಾಗಿ ಬೇಡಿಕೆಗಳನ್ನ ಸರ್ಕಾರಕ್ಕೆ ಇಡಬೇಕು. ಇಲ್ಲವಾದರೆ ಇಬ್ಬರು ಸಂಘಟನೆಗಳು ಒಂದಾಗದಿದ್ದಲ್ಲಿ ಎಲ್ಲ ಸಾರಿಗೆ ನೌಕರರ ಕುಟುಂಬಗಳ ಭವಿಷ್ಯ ಅಡಗಿದೆ. ಇದರಿಂದಾಗಿ ಸಾರಿಗೆ ನೌಕರರಲ್ಲಿ ಹೊಸ ಭರವಸೆ ಮೂಡಿದೆ ಮತ್ತು ಜಾಣ್ಮೆಯನ್ನು ಈ ಸಂಘಟನೆಗಳು ಪ್ರದರ್ಶಿಸಬೇಕಾಗಿದೆ. ಇಂಥ ವಿಡಿಯೋ ಮಾಡ್ಲಿಕ್ಕೆ ನೀವು ವಿಡಿಯೋ ಲೈಕ್ ಮಾಡ್ರಿ. ಜಂಟಿ ಕ್ರಿಯಾ ಸಮಿತಿ ಪ್ರತಿಕ್ರಿಯೆ ನೋಡುವುದಾದ್ರೆ, ಜಂಟಿ ಕ್ರಿಯಾ ಸಮಿತಿ ಅನಂತ್ ಸುಬ್ರಾವ್ ಅವರು ಹೇಳಿದ್ದಾರೆ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದರ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿ ಶ್ರೀ ಅರಸು ಅವರು ಅಧಿಕೃತವಾಗಿ ಹೇಳುತ್ತಾರೆ ಎಂದು ಹೇಳಿದ್ದಾರೆ. ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಭವಿಷ್ಯ ಮಾತ್ರ ಈ ಇಬ್ಬರ ಸಂಘಟನೆಗಳ ಮೇಲೆ ನಿಂತಿದೆ. ಇಬ್ಬರು ಒಂದಾದರೆ ಆಗ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳ ಮೇಲೆ ಸ್ಪಂದಿಸಬಹುದಾಗಿದೆ. ನ್ಯೂಮರಾಲಜಿ ಬಗ್ಗೆ ಮಾತನಾಡೋಣ. ಈ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಹೇಗೆ ಪಾತ್ರ ವಹಿಸುತ್ತವೆ ಎಂಬುದನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನಮ್ಮ ಜನ್ಮ ದಿನಾಂಕಗಳ ನಂಬರ್ಗಳು ನಮ್ಮ ಜೀವನದಲ್ಲಿ ನಿರ್ವಹಣೆ ಹೇಗೆ ಪಾತ್ರ ಮತ್ತು ಅನುಭವ ನೀಡುತ್ತವೆ. ನಿಮಗೆ ಬರುವ ವಿಡಿಯೋಗಳಲ್ಲಿ ಬಹಳಷ್ಟು ಧ್ಯಾನವನ್ನು ನಾನು ನೀಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡ್ರಿ. ನಿಮಗೆ ವಿಷಯಗಳು ಮಹತ್ವಗಳು ಎನಿಸಿದ್ದಲ್ಲಿ ನನಗೆ ಒಂದು ಲೈಕ್ ಕೊಡ್ರಿ. ಸಂಖ್ಯೆಗಳು ಕೇವಲ ಅಂಕಿಗಳಲ್ಲವು, ಅವು ಜೀವನದ ಪಥ, ಆಲೋಚನೆ, ಯಶಸ್ಸಿನ ಶಕ್ತಿಯನ್ನು ಸೂಚಿಸುತ್ತದೆ. ಕೆಲವೊಂದು ಅಂಕಿಗಳು ನಮ್ಮ ಜನ್ಮ ದಿನಾಂಕಗಳಲ್ಲಿ ಇಲ್ಲದಿದ್ದರೆ ಅದನ್ನು ಪಡೆಯಲು ಕೆಲವು ಸಲಹೆ ಉಪಾಯಗಳು ಇವೆ. ಅವು ದುಬಾರಿ ಏನಲ್ಲ, 10 ರೂಪಾಯಿ 20 ರೂಪಾಯಿ ಸಲಹೆಗಳು ಇರುತ್ತವೆ. ಅದರಿಂದ ನನ್ನ ವಿಡಿಯೋಗಳನ್ನ ಕೊನೆ ತನಕ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ವ್ಯಕ್ತಿಗಳ ಜನ್ಮ ದಿನಾಂಕವ ಮತ್ತು ಅವರ ಆಲೋಚನೆ, ಜೀವನ ಪಥ, ಯಶಸ್ವಿ ಹೆಂಗಿತ್ತು ಎಂಬ ಬಗ್ಗೆ ದೀರ್ಘವಾಗಿ ಚರ್ಚಿಸೋಣ. ಮೊದಲನೇದಾಗಿ ನಾವು ಮಹಾತ್ಮ ಗಾಂಧೀಜಿಯವರ ಡೇಟ್ ಆಫ್ ಬರ್ತ್ ಅನ್ನು ತೆಗೆದುಕೊಂಡಾಗ ಇವರು ಡೇಟ್ ಆಫ್ ಬರ್ತ್ 2 ಅಕ್ಟೋಬರ್ 1869 ಇದೆ. ಇವರ ಮೂಲಾಂಕ 2 ಮತ್ತು 10 3 ಆಯಿತು. ಭಾಗ್ಯಾಂಕ ಇವರದ್ದು ಎಲ್ಲಾ ಟೋಟಲ್ ನಂಬರ್ ನೋಡಿದ್ರೆ 9 ಆಯಿತು ಮತ್ತು 3 9 ಸಂಖ್ಯೆಯ ಸಂಯೋಜನೆ ಇವರದಾಗಿರುತ್ತದೆ. ಇವರು ನಾಯಕತ್ವ, ತ್ಯಾಗದ ಸಂಕೇತ. ಇವರ ಜನ್ಮ ದಿನಾಂಕದಲ್ಲಿ ಗುರು ಮತ್ತು ಮಂಗಳ ಪ್ರಭಾವಿ ಬೀರುತ್ತಾನೆ. ಜ್ಞಾನ ಮತ್ತು ನಾಯಕತ್ವ ಮತ್ತು ಗೌರವ ಶಕ್ತಿ ಹೊರಹೊಮ್ಮಿ ಬರುತ್ತದೆ. ಗಾಂಧೀಜಿಯವರು ಅಹಿಂಸಾ ಮಾರ್ಗ ಈ ಶಕ್ತಿಯಿಂದಲೇ ಬಂದದ್ದು, ಉತ್ತಮ ನಾಯಕರಾಗಿ ಹೊರಹೊಮ್ಮಿದ್ದು. ಇದರಿಂದ ನಮಗೆ ಗೊತ್ತಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗ್ರಿ. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಂಕ, ಇವರ ಜನ್ಮ ದಿನಾಂಕ 23 ಜನವರಿ 1897 ಇರುತ್ತದೆ. ಇವರ ಮೂಲಾಂಕ 20. ಇದನ್ನ ಕೂಡಿಸಿದರೆ 5. ಇದು ಬುಧ ಗ್ರಹದ ಸಂಕೇತ. ಇವರ ಭಾಗ್ಯಾಂಕ ನಂಬರ್ 2311897. ಇವೆಲ್ಲವನ್ನೂ ಕೂಡಿಸಿದಾಗ 31 ಆಗುತ್ತದೆ. ಕೂಡಿಸಿದರೆ 4 ಆಗುತ್ತದೆ. ರಾಹು ಗ್ರಹದ ಸಂಕೇತ ನಂಬರ್. ಇದು ಶಿಸ್ತು ಮತ್ತು ಕಠಿಣ ಕೆಲಸ ತೋರಿಸುತ್ತದೆ. 5 ಮತ್ತು 4 ಕ್ರಾಂತಿಕಾರಕ ಚಿಂತನೆ, ಶಿಸ್ತು ಮತ್ತು ಸಂಘಟನಾ ಶಕ್ತಿ. ಇವೆಲ್ಲನ್ನ ಒಳಗೂಡಿದಾಗ ಬೋಸ್ ಅವರು ಧೈರ್ಯ ಮತ್ತು ತೀರ್ಮಾನ ಶಕ್ತಿಯಿಂದ ಇವರ ಪ್ರತಿಫಲವೇ ದೊಡ್ಡ ವ್ಯಕ್ತಿ ಎನಿಸಿದರು. ಇವರ ಜೀವನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮ್ಮ ಜನ್ಮ ದಿನಾಂಕವನ್ನ ಮೂಲಾಂಕ 3 ಭಾಗ್ಯಾಂಕ 4 ಬಂದಿದೆ ಅಂತೆ ಅನಿಸಿದರೆ ಪರೀಕ್ಷಿಸಿಕೊಳ್ಳಿರಿ ಮತ್ತು ನನಗೆ ನಿಮ್ಮ ಜನ್ಮ ದಿನಾಂಕವನ್ನು ವಾಟ್ಸಾಪ್ ಮೂಲಕ
ರವೀಂದ್ರನಾಥ್ ಠಾಗೋರ್ ಬಗ್ಗೆ ಹೇಳಿದಾದ್ರೆ, ರವೀಂದ್ರನಾಥ್ ಠಾಗೋರ್ ಅವರು 7 ಮೇ 1861 ಹುಟ್ಟಿದರು. ಇವರ ಮೂಲಾಂಕ ಬಂತು 7, ಭಾಗ್ಯಾಂಕ ಬಂತು 1. 7 ಮತ್ತು 1 ಆಧ್ಯಾತ್ಮಿಕ ಸೃಜನಾತ್ಮಕ ಕಥೆಯ ಸಂಗಮ. 7 ಅಧ್ಯಾತ್ಮ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ, 1 ಸೂರ್ಯ ಗುಡ್ ಕಮ್ಯುನಿಕೇಶನ್ ಸೂಚಿಸುತ್ತದೆ. ಇದರಿಂದಾಗಿ ಠಾಗೋರ್ ಅವರು ಕಾವ್ಯ, ಸಂಗೀತ, ನವೋದಯ ಚಿಂತನೆ. 7 ಕೇತು ಆದರೂ ಭಾಗ್ಯಾಂಕ 1 ಬಂದಿದ್ದರಿಂದ ಇವರ ಕಾವ್ಯಗಳು ನವೋದಯ ಚಿಂತನೆ ಹೊರಗೆ ಬಂದವು. ರವೀಂದ್ರನಾಥ್ ಠಾಗೋರ್ ಬರೆದ ಗೀತೆ ನಮ್ಮ ಜನಮನಗಳಲ್ಲಿ ಇದೆ. ಶಾರುಖ್ ಖಾನ್ ರವರ ಜನ್ಮ ದಿನಾಂಕ 2 ನವೆಂಬರ್ 10, ಮೂಲಾಂಕ 2, ಭಾಗ್ಯಾಂಕ 21119665. ಎಳ್ಳನ್ನು ಕುಡಿಸಿದಾಗ 7 ಆಗುತ್ತದೆ. 2 ಚಂದ್ರ ಸೆನ್ಸಿಟಿವಿಟಿ ಕೊಡುತ್ತಾನೆ. 7 ಕೇತು ಆಕರ್ಷಣೆ, ನಟನೆ, ಭಾವನೆ ಮತ್ತು ಆಕಲಿನ ಶಕ್ತಿ ಕೂಡಿದಾಗ ಇವರಲ್ಲಿ ನಟನೆಯ ಪ್ರಭಾವದಿಂದ ಶ್ರೀಮಂತರಾಗಿದರಲ್ಲದೆ ಶಾರುಖ್ ಖಾನ್ ಯಾರಿಗೂ ಪರಿಚಯ ಇಲ್ಲ ಹೇಳಿ. ನಾವುಗಳು ನಮಗೆ ತಕ್ಕಂತೆ ನಾವು ಉದ್ಯೋಗ, ಬಿಸ್ನೆಸ್, ನಟನೆ, ಕಲೆ, ಸಾಹಿತ್ಯ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ಮಹತ್ವ ಏನೆಂದರೆ ಜೀವನದಲ್ಲಿ ಚೆನ್ನಾಗಿ ನಂಬರ್ ಸಿಕ್ಕಿರ್ತವೆ. ನಾವು ಮಾಡುವ ನಿರ್ಧಾರಗಳು ನಮ್ಮ ಇಚ್ಛೆ ಅನುಸಾರ ವೃತ್ತಿ, ಬಿಸ್ನೆಸ್ ತೊಡಗಿಸಿಕೊಳ್ಳಬೇಕು. ಇದರ ಜೊತೆಗೆ ನಾವು ನಮ್ಮಲ್ಲಿ ಜನ್ಮದಿನಗಳು ನಂಬರ್ಗಳು ಮಿಸ್ಸಿಂಗ್ ಇದ್ದರೆ ಅದನ್ನ ತಾಯಿ ತಂದೆಯವರಿಗೆ ಗೌರವ, ಗುರು ಹಿರಿಯರಿಗೆ, ಬಡವರಿಗೆ ಸಹಾಯ ಮತ್ತು ದಾನ ಕೊಡುವುದರಿಂದ ನಮ್ಮ ಭಾಗ್ಯ ಕುಲಾಯಿಸಿ. ನನ್ನ ವಿಡಿಯೋ ನಿಮಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಂದ. ಈಗ ಅಮಿತಾಬ್ ಬಚ್ಚನ್ ಅವರ ಡೇಟ್ ಆಫ್ ಬರ್ತ್ ನಾವು ತಗೊಳ್ಳೋಣ. 11 ಅಕ್ಟೋಬರ್ 1942 ಇವರು ಜನ್ಮ ತಾಳಿದರು. ಅವರ ಮೂಲಾಂಕ ಬರುವುದು 11. ಇದು ಕೂಡ ಮಾಸ್ಟರ್ ನಂಬರ್ ಅಲ್ಲದೆ 2 ಇದನ್ನು ಕೂಡಿಸಿದಾಗ 2 ಬರುತ್ತದೆ. ಅವರ ಭಾಗ್ಯಾಂಕ ಕೂಡ 1 ಬರುತ್ತದೆ. ಚಂದ್ರ ಮತ್ತು ಸೂರ್ಯ ಕಂಬೈಂಡ್ ಇವರ ದಾಯಕ ನಂಬರ್, ಯೂನಿವರ್ಸ್ ನಂಬರ್ ಅಂತ ಹೇಳಬಹುದು ನಾವು. ನೋಡಿ, ಸೂರ್ಯ ಮತ್ತು ಚಂದ್ರ ಇವರದೇ ಆಗಿದ್ದಾಗ ಯಾವ ರೀತಿ ಇವರು ಎತ್ತರಕ್ಕೆ ಏರಿದರು. ಆದ್ರೆ ಅವರ ತಮ್ಮ ನಟನೆಯಿಂದ ಎಲ್ಲರನ್ನೂ ಗೆದ್ದರು. 11 ಮಾಸ್ಟರ್ ಮೈಂಡ್, 1 ಆತ್ಮವಿಶ್ವಾಸ, ದೃಷ್ಟಿ, ನಾಯಕತ್ವ ನಂಬರ್. ಅವರ ಧ್ವನಿ, ವ್ಯಕ್ತಿತ್ವ, ನಟನೆ ಇವರದೇ ಆದ ಕರಿಷ್ಮಾ ಆಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಕರ್ನಾಟಕದ ಪ್ರತಿಷ್ಠಿತ ವ್ಯಕ್ತಿಗಳು ನೀವು ಉದಾಹರಣೆಗೆ ತಗೋಬೇಕಾದ್ರೆ ರಾಜ್ಕುಮಾರ್ ಏಪ್ರಿಲ್ 24 ಹುಟ್ಟಿದ್ರು. ಇವರು ಮೂಲಾಂಕ 6 ಬರುತ್ತದೆ, ಶಕ್ತಿ 9 ಬರುತ್ತದೆ. ವೀರೇಂದ್ರ ಹೆಗಡೆ 25, ಶಕ್ತಿ 7. ಸುಧಾಮೂರ್ತಿ 19 ಆಗಸ್ಟ್ 1ನೇ ಶಕ್ತಿ. ಹೀಗೆ ಈ ಸಂಖ್ಯೆಗಳು ಸೇವಾ ಮನೋಭಾವ, ದೃಷ್ಟಿಯ ಮೂಲ ತೋರಿಸುತ್ತದೆ. ಅವರ ಆಯ್ಕೆ ಸಹ ಮಹತ್ವ ಪಡೆಯುತ್ತದೆ. ನನ್ನ ವಾಟ್ಸಪ್ ನಂಬರಿಗೆ ನಿಮ್ಮ ಜನ್ಮ ದಿನಾಂಕ ಕಳಿಸ್ರಿ. ನಾನು ನಿಮಗೆ ಮೂಲಾಂಕ ಮತ್ತು ಭಾಗ್ಯಾಂಕ ಮತ್ತು ಕುವಾ ನಂಬರ್ಗಳನ್ನು ಕಂಡುಹಿಡಿದು ನಿಮ್ಮ ಆಲೋಚನೆ, ನೀವು ಮಾಡುವ ಉದ್ಯೋಗ ವ್ಯವಹಾರದಲ್ಲಿ ಮುಂದುವರಿಬೇಕೋ ಬೇಡವೋ, ಅಥವಾ ಈಗ ನಿಮ್ಮ ದಿನಾಂಕ ಯಾವ ದಿಶೆಯಲ್ಲಿ ಇದೆ ಎಂದು ನಾನು ನಿಮಗೆ ವಾಟ್ಸಾಪ್ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ಮತ್ತು ಮಿಸ್ಸಿಂಗ್ ನಂಬರ್ ಇದ್ರೆ ಜನ್ಮ ದಿನಾಂಕದಲ್ಲಿ ನೀವು ಮಾಡುವ ಕೆಲಸ ಏನಂದ್ರೆ ಹಸಿರು ಬಣ್ಣ ವಸ್ತು ಧರಿಸಿ, ಶನಿವಾರ ದಾನ ಮಾಡ್ರಿ. ಮೊಬೈಲ್ ನಂಬರ್ 777 ಇದ್ರೆ ಅದನ್ನು ಬದಲಾಯಿಸಿ, ಬಿಳಿ ಮತ್ತು ಹಸಿರು ಬಣ್ಣದ ಕ್ರಿಸ್ಟಲ್ ಧರಿಸ್ರಿ ಮತ್ತು ಶ್ರೀ ಲಕ್ಷ್ಮೀ ಪೂಜೆ ಮಾಡ್ರಿ. ಆಕಳು ಮತ್ತು ನಾಯಿಗೆ ಆಹಾರ ನೀಡಿ, ಶನಿದೇವರ ದರ್ಶನ ಜಪ ಮಾಡ್ರಿ. ಶನಿದೇವರ ಮಂದಿರಕ್ಕೆ ಹೋಗಿ ಎಣ್ಣೆ ಮತ್ತು ಎಳ್ಳು ಧೂಪ ಹಚ್ಚಿರಿ. ಸಂಖ್ಯಾಶಾಸ್ತ್ರದ ನ್ಯೂಮರಿಕಲ್ ನಂಬರ್ಗಳ ಬಗ್ಗೆ ನೀವು ಜ್ಞಾನವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ. 1 ರಿಂದ 9 ಏನು ಹೇಳುತ್ತೇವೆ ಅದನ್ನು ನೀವು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರು ಪರವಾಗಿಲ್ಲ. 1 ಸೂರ್ಯ ನಾಯಕತ್ವ, ಕಮ್ಯುನಿಕೇಶನ್ ಗುಣ ಹೊಂದಿದ್ದವರಾಗಿರ್ತಾರೆ. 2ನೇದು ಚಂದ್ರ ಭಾವನೆ, ಸ್ನೇಹ, ಸೆನ್ಸಿಟಿವಿಟಿ ಗುಣ ಹೊಂದಿರುವವರಾಗಿರ್ತಾರೆ. 3 ಗುರು ಜ್ಞಾನ, ಶಿಕ್ಷಣ, ನಾಲೆಜ್ ಗುಣ ಹೊಂದಿರುತ್ತಾ ಇರ್ತಾರೆ. 4ನೇ ನಂಬರ್ ರಾವು ಬರ್ತದೆ, ಶಿಸ್ತು, ಕಠಿಣ ಕೆಲಸ. 5 ಬುಧ ಬುದ್ಧಿಶಕ್ತಿ ನೀಡುವುದರಿಂದ ಯಶಸ್ಸು, ಸಕ್ಸಸ್. ಶುಕ್ರ 6ನೇ ನಂಬರು ಪ್ರೀತಿ, ಕಲೆ, ಸೌಂದರ್ಯ. ಮತ್ತು 7 ಕೇತು ಜ್ಞಾನ, ಆಧ್ಯಾತ್ಮಿಕತೆ ಒಳಗೊಂಡಿರುತ್ತಾರೆ. 8 ಶನಿ ಪವರ್, ಶ್ರಮದಿಂದ ಇವರು ಮುಂದೆ ಬರುತ್ತಾರೆ, ಶ್ರಮದಿಂದ ಹಣ ಪಡೆಯುವರು ಇರುತ್ತಾರೆ. 9 ಬಂದು ಕುಜ ಮಂಗಳ, ಶಕ್ತಿ, ಧೈರ್ಯ, ಹೋರಾಟಗೊಳ್ಳದವರಾಗಿರ್ತಾರೆ.
ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಕ್ಲೌಡ್ ಕಿಚನ್ ಅಕ್ಷಯ ಕಾಲೋನಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿರ್ತದೆ. ನೀವು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಡೌನ್ಲೋಡ್ ಮಾಡಿಕೊಳ್ಬೇಕು, ಆರ್ಡರ್ ಮಾಡಿ ಪಡೆಯಿರಿ. ಅವರ ನಂಬರ್ 9844096473. ಸ್ನೇಹಿತರೆ, ಸಂಖ್ಯೆಗಳ ಪಾಠ. ಸಂಖ್ಯೆ ಹೇಳುವುದು ಏನಂದ್ರೆ, ಯಶಸ್ಸು ಸಕ್ಸಸ್ ಕೇವಲ ಪ್ರಯತ್ನದಿಂದ ಮಾತ್ರವಲ್ಲ, ನಮ್ಮ ಜನ್ಮಶಕ್ತಿ ಕರ್ಮಶಕ್ತಿಗಳ ಸಂಯೋಜನೆಯಿಂದ ಬರುತ್ತದೆ. ನಮ್ಮ ಸಂಖ್ಯೆ ತಿಳಿದು ಅದರ ಪ್ರಭಾವವನ್ನು ಅರ್ಥ ಮಾಡಿಕೊಂಡ್ರೆ ಜೀವನಗಳು ನಿರ್ಧಾರಗಳು ಸುಲಭವಾಗುತ್ತವೆ. ಕೆಎಸ್ಆರ್ಟಿಸಿ ನೌಕರರು ಏಕತೆಯ ಸಂಕೇತೆಯಿಂದ ಒಟ್ಟಾಗಿ ಇವತ್ತು ಅವರು ಒಟ್ಟಾದರೆ ಫಲ ಖಚಿತ. ನಮ್ಮ ಸಾರಿಗೆ ನೌಕರರ, ನಿವೃತ್ತಿ ನೌಕರರ ಜೀವನವು ಸುಖಮಯವಾಗುತ್ತದೆ. ಅದೇ ರೀತಿ ನಮ್ಮ ಜೀವನದ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಂಡ್ರೆ ಅವು ನಮ್ಮ ಬದಲಾವಣೆಗೆ ದಾರಿ ತೋರಿಸುತ್ತವೆ. ಈ ವಿಡಿಯೋ ನಿಮಗೆ ಮಾಹಿತಿ ಎನಿಸಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಅಂಕುಶ್ ಸ್ಮಾರ್ಟ್ ಮನಿಗೆ ಲೈಕ್ ಮಾಡ್ರಿ. ನಾನು ಹನುಮಂತ ಅಂಕುಶ್. ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.